श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 93। जैसे का स्वप्नीचे निराजे जय परचक्र देखिजे तै हारी जैत होईजे। आपणಚಿ ಸ್ವಪ್ನದಲ್ಲಿ ಒಬ್ಬ ರಾಜನು ಶತ್ರುಗಳನ್ನು ನೋಡುವನು, ಜಯಾಪಜಯಗಳನ್ನು ತಾನೇ ಹೊಂದಿ ಅವನು. ಒಬ್ಬ ರಾಜನು ಸ್ವಪ್ನದಲ್ಲಿ ಶತ್ರುಗಳನ್ನು ನೋಡುವನು ಹಾಗೂ ಅವರೊಡನೆ ಹೋರಾಡುವನು. ಅದರಲ್ಲಿ ಜಯ ಅಪಜಯಗಳನ್ನು ಹೊಂದಿಯೂ ಕೂಡ ಅವನು ತಾನೇ ಆಗಿದ್ದು ಸ್ವಪ್ನದ ಸಂಗತಿಗಳು ತಾನೇ ಆಗಿರುವನು. ತೈಸೇ ಮಧ್ಯೋರ್ಧ್ವ ಅಧ ಹೇ ಜಯ ಗುಣವೃತ್ತಿ ಭೇದ ತೇ ದೃಷ್ಟಿ ವಾಚುನಿ ಶುದ್ಧ ವಸ್ತುಚಿ ಅಸೇ. ಅದೇ ರೀತಿ ಮಧ್ಯೋರ್ಧ್ವದು ಗತಿಗಳೆಲ್ಲವೂ ಈ ಗುಣವೃತ್ತಿ ಭೇದದಿಂದಲೇ ಆಗಿರುವವು. ಆದರೆ ದೃಷ್ಟಿಯ ಹೊರತು ವಸ್ತು ಅದೇ ಆಗಿರುವುದು. ಅದೇ ರೀತಿ ಮಧ್ಯ ಅಧ ಹಾಗೂ ಊರ್ಧ್ವಗತಿಗಳು ಈ ತ್ರಿಗುಣಗಳ ವೃತ್ತಿಭೇದದಿಂದಲೇ ಆಗಿರುತ್ತವೆ. ಆದರೆ ಆ ದೃಷ್ಟಿ ಪ್ರಾಪ್ತವಾಗದಿದ್ದರೂ ವಸ್ತು ಮಾತ್ರ ಅದೇ ಆಗಿರುವುದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪದಂ ವೇತ್ತಿ ಮದ್ಭಾವಂ ಸ್ವೋದಿಗಚ್ಚತಿ. ಪುರುಷನು ಗುಣಗಳ ದ್ರಷ್ಟಾಗಿ ಗುಣಗಳ ಹೊರತು ಬೇರೆ ಕರ್ತಾ ಇಲ್ಲವೆಂದು ತಿಳಿಯುತ್ತಾನೆ ಹಾಗೂ ಗುಣಗಳಿಗಿಂತ ಬೇರೆಯಾದ ಆತ್ಮನನ್ನು ತಿಳಿಯುತ್ತಾನೆ. ಆಗ ಆ ಪುರುಷನು ಗುಣಾತೀತವಾದ ಯಾವ ಮತ್ಸ್ವರೂಪವಿರುತ್ತದೆಯೋ ಅದನ್ನು ಹೊಂದುತ್ತಾನೆ. ಪರಿಹೇ ಬಾಹಣಿ ಅಸೋ ತರಿ ಆನನ ದಿಸೋ ಪರಸೇತೆ ಸಾಂಗತಸೋ ಮಾಗೀಲಗೋಠಿ. ಆದರೆ ಈಗ ಈ ಮಾತುಗಳೆಲ್ಲ ಸಾಕು, ವಿಷಯಾಂತರವಾಯಿತೆಂದು ಭಾವಿಸದಿರಬೇಕು. ಮುಂದೆ ಈಗ ಅದನ್ನೇ ಹೇಳುವೆನು, ಕೇಳಬೇಕು ಹಿಂದಿನ ಸಂಗತಿಗಳನ್ನು. ಆದರೆ ಈಗ ಈ ಮಾತುಗಳೆಲ್ಲ ಸಾಕು, ವಿಷಯಾಂತರವಾಯಿತೆಂದು ಭಾವಿಸಬಾರದು. ಮುಂದೆ ಅದನ್ನೇ ಅಂದರೆ ಹಿಂದಿನ ಸಂಗತಿಯನ್ನೇ ಹೇಳುವೆನು, ಕೇಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ। Mm-hmm.